ನಿಮಗೆ ಮುಟ್ಟಿನ ಸಮಸ್ಯೆ ಏನಾದರೂ ಇದೆಯೇ? ತಿಂಗಳು ಮುಟ್ಟು ಸರಿಯಾಗಿ ಆಗ್ತಾ ಇಲ್ವಾ? ಇನ್ಫರ್ಟಿಲಿಟಿ ಸಮಸ್ಯೆ ಏನಾದರೂ ಇದೆಯಾ? ಮೈ ಮೇಲೆ ಅಥವಾ ಮುಖದ ಮೇಲೆ ಕೂದಲು ಜಾಸ್ತಿ ಬೆಳೀತಾ ಇದೆಯಾ? ಮೊಡವೆಗಳೇನಾದರೂ ಕಾಣಿಸ್ಕೊಳ್ತಾ ಇದೆಯಾ? ಚರ್ಮ ಏನಾದರೂ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆಯಾ? ಸ್ಕಿನ್ ಟ್ಯಾಗ್ಸ್ ಏನಾದರೂ ಇದೆಯಾ? ತೂಕ ಅತಿ ಹೆಚ್ಚು ಜಾಸ್ತಿ ಆಗ್ತಾ ಇದೆಯಾ? ಇದೇನಾದರೂ ಸಮಸ್ಯೆಗಳಿದ್ರೆ ನಿಮಗೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಥವಾ PCOS ಇದೆ ಅಂತ ಹೇಳಬಹುದು. ನಮಸ್ಕಾರ, ನಾನು ಮೈಸೂರಿನ ದಟ್ಟಗಲ್ಲಿಯಲ್ಲಿರುವಂತಹ ಸ್ಪಂದನ ಫರ್ಟಿಲಿಟಿ ಮತ್ತು ವಿಮೆನ್ ವೆಲ್ನೆಸ್ ಸೆಂಟರ್ನಲ್ಲಿ ಗೈನಕಾಲಜಿ ಮತ್ತು ಇನ್ಫರ್ಟಿಲಿಟಿ ಕನ್ಸಲ್ಟೆಂಟ್ ಡಾಕ್ಟರ್ ಜಯಶ್ರೀ ಎಸ್. PCOSನಲ್ಲಿ ಮಹಿಳೆಯರಿಗೆ ತಿಂಗಳು ಸರಿಯಾಗಿ ಅಂಡಾಣು ಬಿಡುಗಡೆ ಆಗ್ತಾ ಇರೋದಿಲ್ಲ. ಆದ್ದರಿಂದ ಅವ್ರಿಗೆ ತಿಂಗಳು ಸರಿಯಾಗಿ ಮುಟ್ಟು ಆಗ್ತಾ ಇರೋದಿಲ್ಲ. 2-3 ತಿಂಗಳಿಗೊಮ್ಮೆ, ಕೆಲವೊಮ್ಮೆ ಮಾತ್ರೆ ತಗೊಂಡ್ರೆ ಮಾತ್ರ ಅವ್ರಿಗೆ ಮುಟ್ಟಾಗುತ್ತೆ. ಅಷ್ಟೇ ಅಲ್ಲದೆ ಅವರಲ್ಲಿ ಮೇಲ್ ಹಾರ್ಮೋನ್ಸು ಫೀಮೇಲ್ ಹಾರ್ಮೋನ್ಸ್ಗಿನ್ನ ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರಿಗೆ ಮುಖದ ಮೇಲೆ ಮೊಡವೆ ಕಾಣಿಸ್ಕೊಳ್ಬಹುದು, ಅಥವಾ ಕೂದಲು ಬೆಳಿಬಹುದು, ಅಥವಾ ತಲೆ ಕೂದಲು ಉದುರಬಹುದು. ಇದೆಲ್ಲ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗೋದ್ರಿಂದ ಕಂಡುಬರುವಂಥ ಲಕ್ಷಣಗಳು. ಇವರಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿದಾಗ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಿ. ಅಂದರೆ ಓವರೀಸ್ನಲ್ಲಿ ಮಲ್ಟಿಪಲ್ ಸಿಸ್ ಕಾಣಿಸುತ್ತೆ. ಪ್ರಪಂಚದಾದ್ಯಂತ 5ರಿಂದ 10 ಮಹಿಳೆಯರಲ್ಲಿ ಒಬ್ಬ ಮಹಿಳೆಗೆ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಮತ್ತು ಅವರು ಋತುಮತಿ ಆದಾಗಿಂದ ಅಂದರೆ ಮೆನಾರ್ಕಿಂದ ಹಿಡಿದು ಮೆನೋಪಾಸ್ ತನಕ, ಅಂದರೆ ಋತುಚಕ್ರ ನಿಲ್ಲೋ ತನಕ ಈ ಸಿಂಡ್ರೋಮ್ನಿಂದ ನಾನಾ ರೀತಿಯ ಸಮಸ್ಯೆಗಳಿಂದ ಬಳಲ್ತಾರೆ. ಅವ್ರಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಕಷ್ಟ ಆಗ್ಬೋದು, ಮತ್ತು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಕೂಡ ಉಂಟಾಗ್ಬೋದು. ಶುಗರು, BP, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಇವೆಲ್ಲ ಸಮಸ್ಯೆಗಳು ಕೂಡ ಇವರಲ್ಲಿ ಕಾಣಿಸಬಹುದು. ಸೊ ಈ ಸಿಂಡ್ರೋಮ್ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿನ ಪಡೆಯೋದಕ್ಕೆ ನಮ್ಮ ಮುಂದೆ ಬರುವಂತಹ ವಿಡಿಯೋಗಳನ್ನ ವೀಕ್ಷಿಸಿ. ಧನ್ಯವಾದಗಳು.